ಹಾಯ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ವಿದ್ಯಾ ಎಕ್ಸಾಮ್ನ ಬರೆದ್ಬಿಟ್ಟು ಮನೆಗೆ ಬಂದಿರ್ತಾಳೆ. ಅದೇ ಟೈಮ್ಗೆ 4 ಜನ ಬಂದಿರ್ತಾರೆ. ಅಂದರೆ ಈಶ್ವರಿ, ವಿನಂತಿ, ಚಿತ್ರ ಎಲ್ಲರೂ ಕೂಡ ಬಂದು ಮಾತಾಡ್ಸೋಕ್ಕೆ ಅಂತ ಬಂದಿರ್ತಾರೆ. ಏನು ಫುಲ್ ಬೀಗ್ತಾ ಇದೆಯಾ, ಏನೋ ಅದೃಷ್ಟನೇ ಬಂದು ಕಾಲಿಗೆ ಬಂದು ಬಿದ್ದಂಗೆ ಆಡ್ತಿದ್ಯಾ ಅಂತ ಹೇಳ್ತಾರೆ. ಹಾಂ ಹೌದು, ಮತ್ತು ಇವೆಲ್ಲ ಏನು ನಾನೇ ಬೇಕು ಅಂತ ಕೇಳ್ಕೊಂಡೆಲ್ಲ ಮಾಡ್ಕೊಂಡ ಅವರೇ ನನ್ನ ಮೇಲಿರೋ ಪ್ರೀತಿಗೆ, ನನ್ನ ಮಗು ಮೇಲಿರೋ ಪ್ರೀತಿಗೆ ಮಾಡಿದ್ದಾರೆ. ಏನು ಭಯವೇ, ಭದ್ರ ಏನಾದರೂ ನನ್ನ ಕಡೆ ಕಾಲ್ ಬಿಡ್ತಾನೆ ಅಂತ ಅಷ್ಟೊಂದೆಲ್ಲ ಭಯ ಪಡಬೇಡಿ, ಗೊತ್ತಾಯ್ತಾ? ಆ ಥರ ಏನೂ ಇಲ್ಲ ನಮ್ಮ ಮಧ್ಯೆ, ನೀವು ಅಂದ್ಕೊಂಡಂಗೆ, ಗೊತ್ತಾಯ್ತಾ? ಬೇಕಾದ್ರೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇರಿ ಎಣ್ಣೆ ಹಾಕ್ಕೊಂಡು ಅಂತ ಕಿಂಡಲ್ ಮಾಡ್ತಾ ಇರ್ತಾಳೆ. ಇದಿಷ್ಟು ನನ್ನ ಸಂಚಿಕೆ ಇದೆ. ಇವತ್ತಿನ ಸಂಚಿಕೆನ ನೋಡೋದಿದ್ರೆ ಎಕ್ಸಾಮ್ ಬರ್ಸೋಕ್ಕೆ ಅಂತ ಅಂದ್ಬಿಟ್ಟು ವಿದ್ಯಾನ ರೆಡಿ ಮಾಡ್ಕೊಂಡು ಅವನೇ ಓದ್ಕೊಂಡು ಬಂದಿರ್ತಾನೆ. ಆಗ ಅಲ್ಲಿ ಬಂದಿರುವಂಥ ಹ್ಯಾಂಕರ್ ವಿದ್ಯಾನ ಕೇಳ್ತಿರ್ತಾರೆ, ನಿಮ್ಗೆ ಹೇಗೆ ಅನ್ನಿಸ್ತಿದೆ ಇದನ್ನೆಲ್ಲ ನೋಡಿದರೆ ಅಂತ ಹೇಳ್ತಾರೆ. ನನಗೆ ತುಂಬಾ ಖುಷಿ ಆಗ್ತಿದೆ, ನನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿ ಇವರು ಅಪಾರ ಅಂತ ಹೇಳ್ಬೋದು. ಹೌದು, ಶಿವರಾಮೇಗೌಡರು ಎಕ್ಸಾಮ್ ಬರೆಯೋಕ್ಕೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ನಿಮ್ಗೇನು ಅನಿಸುತ್ತೆ ಮೇಡಮ್ ಅಂತ ಹೇಳ್ತಾರೆ. ಒಂದೇ ಮಾತಲ್ಲಿ ಹೇಳೋದಿದ್ರೆ, ನಾನು ಇನ್ನೂ ಅವಾಗ ತಾನೇ ಓದಿ ಮುಗಿಸಿದೆ, ನನ್ನ ತಂದೆ ಬೇಡ ಅಂತ ಅಂದರೂ ಕೂಡ ಮದುವೆನ ಮಾಡಿದರು. ಆದರೆ ನನ್ನ ಮದುವೆಗೆ ಬಂದಮೇಲೆ ನನ್ನ ಅದೃಷ್ಟನೇ ಬದಲಾಯಿತು ಅಂತ ಅನ್ಬೋದು. ನನ್ನ ಮಾವ, ನನ್ನ ಗಂಡ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದರು ನನಗೆ ಎಕ್ಸಾಮ್ ಬರೆಯೋಕ್ಕೆ. ಹಾಗಾಗಿ ನಾನು ಇಷ್ಟು ಎಕ್ಸಾಮ್ ಬರೆಯೋಕ್ಕೆ ಬಂದೆ ಅಂತ ಹೇಳ್ತಿರ್ತಾರೆ. ತುಂಬಾ ಗ್ರೇಟ್ ಮೇಡಮ್ ನೀವು ಅಂತ ಹೇಳ್ತಾರೆ. ಆಗ ಅಮ್ಮಮ್ಮಂಗೆ ಕೇಳ್ತಾರೆ, ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀರಾ, ಅವಳಿಗೆ ಕಾಲು ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಅವಾಗ ಏನು ಮಾಡ್ತೀರಾ ಅಂತ ಮೋಹನ ಕೇಳಿದಾಗ, ಅದಕ್ಕೂ ಕೂಡ ಒಂದು ವ್ಯವಸ್ಥೆ ಮಾಡಿದ್ದೀನಿ ಕಣೆ ಅಂತ ಹೇಳ್ಬಿಟ್ಟು ಒಂದು ಶಿಳ್ಳೆ ಹೊಡಿತಾರೆ. ಶಿಳ್ಳೆ ಹೊಡೆದ ತಕ್ಷಣ ಒಂದು ದೊಡ್ಡ ಕಾರು ಬಂದಿರುತ್ತೆ. ನೋಡಿದ್ರಾ ಹೆಂಗೆ, ನಾನು ಸುಮ್ಮನೆ ಬಿಡ್ಬಿಡ್ತೀನ ನನ್ನ ಮೊಮ್ಮಗಳನ್ನ ಸ್ವಲ್ಪ ನೋವಾಗ್ದಂಗೆ ನೋಡ್ಕೊಳ್ಳೋಕ್ಕೆ ನಾನು ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀನಿ, ಹೆಂಗೆ ನಾನು ಅಂತ ಕೇಳ್ತಾರೆ. ನಾನು ಶಿವರಾಮೇಗೌಡರು ಮಂತ್ರಿ ತಾಯಿ, ಗೊತ್ತಾಯ್ತಾ, ಇಷ್ಟು ಬುದ್ಧಿ ಉಪಯೋಗಿಸ್ತಾರೆ ಇನ್ನೇನು ಅಂತ ಹೇಳ್ತಾರೆ. ಹಲೋ ಮೊಮ್ಮಗನೇ, ಏನು ಎತ್ಕೊಂಡು ನೋಡ್ತಿದ್ಯಾ, ಹೋಗ್ಬಿಟ್ಟು ಗಾಡಿ ಒಳಗಡೆ ಇಡೋಗು ಅಂತ ಹೇಳ್ತಾನೆ. ಅಲ್ಲಿಂದನೇ ರೆಡಿ ಮಾಡಿ ಹೊತ್ಕೊಂಬಂದಿದಂತೆ, ಈ ಕರ್ಕೊಂಡೋಗಿ ಕರಳಿ ಕೂರ್ಸೋಕ್ಕೆ ನಿನಗೆ, ಹೋಗು ಕರ್ಕೊಂಡೋಗಿ ಗಾಡಿ ಒಳಗೆ ಕೂರಿಸು ಅಂತ ಹೇಳ್ಬಿಟ್ಟು ವಿದ್ಯಾನ ಕರ್ಕೊಬಂದು ಗಾಡಿ ಒಳಗಡೆ ಕೂರಿಸ್ತಾರೆ. ಆಗ ವಿದ್ಯಾ ಏನು ಎಕ್ಸಾಮ್ ಬರೆಯೋಕ್ಕೆ ಕರ್ಕೊಂಡೋಗಲ್ಲ ಅಂತಿದ್ದ, ನೋಡಿ ನಿಮ್ಗೆ ಹೆಂಗೆ ಗೋಳಿಕೋತೀನಿ ಈಗ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ, ಹೋಗ್ಲಾ ಭದ್ರ, ಅವಳು ಎಕ್ಸಾಮ್ ಬರೆದು ಮುಗಿಯೋವರೆಗೂ ನೀನು ಅವಳ ಜೊತೆಗೇ ಇರಬೇಕು, ಹೋಗು ಕೂತ್ಕೊಂಡು ನೋಡ್ಕೊ ಹೋಗು, ಜೊತೆಗೆ ಟಿ ವಿ ಆ್ಯಂಕರ್ ಅವರು ನಿಮ್ಮ ಜೊತೆಗೆ ಬರ್ತಾರೆ, ಹೋಗಿ ಅದನ್ನೆಲ್ಲ ನೀಟಾಗಿ ವಿಡಿಯೋ ಮಾಡ್ಕೊ ಹೋಗಿ ಅಂತ ಹೇಳ್ತಾರೆ. ಆಯಿತು ಸರ್, ಶಿವರಾಮೇಗೌಡ್ರೆ ನೀವು ಕೂಡ ನಮ್ಮ ಜೊತೆನೇ ಬನ್ನಿ, ನಿಮ್ಮದೇ ಕಾರ್ಯಕ್ರಮ ಆದ್ರಿಂದ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅದೇ ಮುಂದ್ಗಡೆ ಕಾಡಲ್ಲಿ ಬರ್ತಾರೆ. ಹಿಂದ್ಗಡೆ ಕಾಡಲ್ಲಿ ಅಮ್ಮಮ್ಮ, ಗೋವಿಂದ, ಮೋಹನ, ಚಂಪಾ ಎಲ್ಲರೂ ಕೂಡ ಇನ್ನೊಂದು ಕಾರ ಬರ್ತಾರೆ. ಆಗ 4 ಜನ ದಂಡು ಪಿಂಡ್ಗಳು ಇಲ್ಲೇ ಅನ್ಕೋತಾರೆ. ಆಗ ಅವರು ನೋಡಿ ಇವರು ಹುರ್ಕೋತಾ ಇರ್ತಾರೆ. ನೋಡು ಎಷ್ಟು ಆಡ್ತಿದ್ದಾಳೆ ನಮ್ಮನೆ ಮುದುಕಿ ಅಂತ ಹೇಳ್ತಾರೆ. ಆಗ ಈಶ್ವರಿ, ದೀಪ ಉರಿಯೋಕ್ಕಿಂತ ಮುಂಚೆ ಜೋರಾಗಿ ಅಂತ ಉರಿಯೋದು, ಆಡಲಿ ಅದು ಎಷ್ಟು ಆಡ್ತಾಳೆ ಆಡಲಿ ಅಂತ ಹೇಳ್ತಾರೆ. ಕಾರಲ್ಲಿ ಸಾಂಗ್ ಹಾಕಿರ್ತಾರೆ ಡ್ರೈವರು. ಆಗ ಶಿವರಾಮೇಗೌಡರು, ದಯವಿಟ್ಟು ಸ್ವಲ್ಪ ನಿಲ್ಸಪ್ಪ, ಓದ್ಕೋತಾ ಇದ್ದಾಳೆ ಅಂತ ಹೇಳ್ತಾರೆ. ಆಗ ಆ್ಯಂಕರ್ ಮಧ್ಯದಲ್ಲಿ ಬೇಕು ಅಂತ ನೋಡಿ ವೀಕ್ಷಕರೇ, ಶಿವರಾಮೇಗೌಡರು ಅವ್ರ ಗುಣ ಎಷ್ಟು ದೊಡ್ಡ ಅಂತದ್ದು, ತನ್ನ ಸೊಸೆ ಓದ್ಕೋತಿದ್ದಾರೆ ಅಂತ ಹೇಳಿ ಕಾರೊಳಗೆ ಹಾಡು ಕೂಡ ಡಿಸ್ಟರ್ಬ್ ಆಗಬಾರ್ದು ಅಂತ ಹಾಡೆಲ್ಲ ಹಾಕಿ ಸ್ಟಾಪ್ ಮಾಡಿದ್ದಾರೆ. ನಿಜವಾಗ್ಲೂ ಇವ್ರ ಅದೃಷ್ಟ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತಾರೆ. ಆಗ ಆ್ಯಂಕರ್ಗೆ ಅಜ್ಜಿ ಫೋನ್ ಮಾಡ್ತಾರೆ, ಆ್ಯಂಕರು ಎಲ್ಲಿದೆಯಾ ಅಂತ ಹೇಳ್ತಾರೆ. ಅಯ್ಯೋ ಅಜ್ಜಿ, ಆ್ಯಂಕರ್ ಅಲ್ಲ ಅಜ್ಜಿ, ಆ್ಯಂಕರ್ ಅಂತ ಅನ್ಬೇಕು, ಅದು ಯಾವುದೋ ಒಂದು ನನ್ನ ಮೊಮ್ಮಗೂ ಕೇಳಂಗೆ ಸ್ವಲ್ಪ ಜೋರಾಗಿ ಸೌಂಡ್ ಕೊಡು ಅಂತ ಹೇಳ್ತಾರೆ. ಯಾಕೆ ಅಜ್ಜಿ ಅಂತ ಕೇಳ್ತಾರೆ. ನೀನು ಸರಿಯಾಗಿ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊ, ನಾನು ಮಾಡ್ಕೊತಾ ಇದ್ದೀನಿ ಅಜ್ಜಿ ಹೇಳಿ ಅಂತ ಕೇಳ್ತಾರೆ. ಆಗ ನಮ್ಮ ಅಮ್ಮಂಗ ಕೈಲಿ ಕೊಡು, ನೋಡು ನನ್ನ ಮೊಮ್ಮಗಳು ಇಡೀ ರಾತ್ರಿ ಓದಿದ್ದಾಳೆ, ಅವಳು ಊಟ ತಿಂದಿದ್ದಳೋ ಇಲ್ವೋ, ಅದಕ್ಕೋಸ್ಕರ ಎಲ್ಲನೂ ಅಲ್ಲಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ, ಅವಳಿಗೆ ಹಣ್ಣು ಹಂಪಲು ಜ್ಯೂಸು ಎಲ್ಲನೂ ಕೂಡ, ನೀನು ಸ್ವಲ್ಪ ಅವಳಿಗೆ ತಿನ್ನಿಸು ಅಂತ ಹೇಳ್ತಾರೆ. ಎಲ್ಲ ಮುದ್ಕೆ, ಇಲ್ಲ ಆಯಿತು ಬಿಡು ಅಮ್ಮಮ್ಮ, ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ, ಅಲ್ಲೇ ಜ್ಯೂಸು ಹಣ್ಣೆಲ್ಲ ಇದೆ, ಫಸ್ಟ್ ತಿನ್ನಿಸು ಅಂತ ಕೇಳ್ತಾರೆ. ಆಗ ಆ್ಯಂಕರ್ ಅವರು, ಹೌದಾ, ದಯವಿಟ್ಟು ಅವರಿಗೆ ಸ್ವಲ್ಪ ಜ್ಯೂಸ್ನಾದರೂ ಕುಡಿಸಿ ಸರ್ ಅಂತ ಹೇಳ್ತಾರೆ. ಯಾಕೆ ಮುಜುಗರಣ ಅಂತ ಹೇಳ್ತಾರೆ. ಹಾಗೇನಿಲ್ಲ, ಮತ್ತು ನಾವೇನು ವೀಡಿಯೋ ಮಾಡ್ತಿರೋದು ಏನು ಅನ್ಸಲ್ಲ, ಅವರು ಮಂತ್ರಿ ಅವ್ರ ಮಗ ತನ್ನ ಹೆಂಡ್ತಿನ ಎಷ್ಟು ಚೆನ್ನಾಗಿ ನೋಡ್ಕೊತೇನೆ ಅನ್ನೋದು ನಾವು ಎಲ್ಲರಿಗೂ ಕೂಡ ಗೊತ್ತಾಗಲಿ, ನೀವು ಅವರಿಗೆ ಜ್ಯೂಸ್ ಕುಡಿಸಿ ಸರ್ ಅಂತ ಹೇಳ್ಬಿಟ್ಟು ಜ್ಯೂಸ್ನ ಕೊಟ್ಟು ಭದ್ರ ವಿದ್ಯೆಗೆ ಕುಡಿಸೋ ಹಾಗೆ ಮಾಡ್ತಾರೆ. ಆಗ ಯಾಕೆ ಮೇಡಮ್ ಹೀಗೆ ಕೂತಿದ್ದೀರಾ, ಏನಾಯಿತು ಹೇಳಿದ್ರೆ, ಅಯ್ಯೋ ನಾನು ಓದೋ ಆತ್ರದಲ್ಲಿ ತಿಂಡಿನೇ ತಿನ್ನಲಿಲ್ಲ, ಹಾಗೆ ಬಂದುಬಿಟ್ಟಿದ್ದೀನಿ. ಅಯ್ಯೋ, ಮತ್ತು ಆಗಲೇ ಹೇಳೋದಲ್ವೇ ನಮ್ಮಿ, ತಿಂಡಿನೇ ತಿನ್ಸ್ಕೊಂಬರ್ತಿದೆ ಅಂತ ಹೇಳ್ತಾರೆ ವಿದ್ಯಾ. ಪರವಾಗಿಲ್ಲ, ಹಣ್ಣಾರ ಇಟ್ಕೊಡಿ ಅಂತ ಹೇಳ್ತಾರೆ. ಆಗ ತೊಗೊಳ್ಳಿ ಸರ್, ಹಣ್ಣು ಬಿಡಿಸ್ಬಿಟ್ಟು ಕೊಡಿ ಸರ್, ಅವ್ರಿಗೆ ತುಂಬ ಹೊಟ್ಟೆ ಹಸಿವಾಗಿರಬೇಕು ಅಂತ ಹೇಳಿ ಆ್ಯಂಕರು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ಅವಳಿಗೆ ತಿನ್ನಿಸ್ತಾ ಇರ್ತಾರೆ ಚೆನ್ನಾಗಿ. ಆಗ ಇನ್ನೊಂದು ಕಡೆ ವಿದ್ಯನ್ ಮನಸ್ಸಲ್ಲಿ ಫುಲ್ಲು ಖುಷಿ ಆಗ್ತಿರುತ್ತೆ, ಹಬ್ಬ ನನ್ನ ಗಂಡ ಎಷ್ಟೊಂದು ಕೇರಾಗಿ ನೋಡ್ಕೊಟ್ಟಿದ್ದಾಳೆ ಅಂತ. ಆಗ ಇನ್ನೊಂದು ಕಡೆ ಅಮ್ಮಮ್ಮ, ಮತ್ತು ನನಗಾಗಿರೋ ವಯಸ್ಸಷ್ಟು ಅವನಿಗೆ ವಯಸ್ಸಾಗಿಲ್ಲ ಅಂಥದ್ರಲ್ಲಿ ಭದ್ರನ ಬಿಟ್ಬಿಡ್ತೀನ ನಾನು ಅಂತ ಹೇಳ್ತಾರೆ ಮೋಹನ. ಅಮ್ಮಮ್ಮ ಎಷ್ಟು ಗೋಳಿಕತ್ತೀರ ಬಿಡಿ ಅವನ್ನ, ಮತ್ತು ನನ್ನ ಮುಂದೆನೇ ಚಾಲೆಂಜ್ ಮಾಡ್ತಾನೆ, ನೋಡ್ತೀರಾ ಅವನಿಗೆ ಕಲಿಸ್ತೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಎಲ್ರಿಗೂ ಕೂಡ ಕಾಲೇಜ್ ಹತ್ರಕ್ಕೆ ಬಂದು ಹೇಳ್ತಾರೆ. ಎಲ್ರಿಗೂ ಕೂಡ ಟಿ ವಿ ಅವರು ಕೂಡ ಎಲ್ಲರೂ ಕೂಡ ಬಂದಿರ್ತಾರೆ. ಆಗ ಶಿವರಾಮೇಗೌಡರು ಸುತ್ತಕೊಂಡು
ಸರ್ ನಿಮ್ಮ ಸೊಸೆನೇ ಸ್ವತಃ ನೀವೇ ಎಕ್ಸಾಮ್ ಬರ್ಸೋಕ್ಕೆ ಅಂತ ಕರ್ಕೊಂಬಂದಿದ್ದೀರಾ ಅಂತ ಗೊತ್ತಾಯಿತು ಅಂತ ಕೇಳ್ತಾರೆ. ಪರವಾಗಿಲ್ವೇ, ಗಾಳಿ ಸುದ್ದಿಗಿಂತ ನಿಜ ಸುದ್ದಿ ತಿಳ್ಕೊಂಡು ಬಂದಿದ್ದೀರಾ, ಇದೇ ರೀತಿ ನಿಜ ಸುದ್ದಿ ನೀವು ಯಾವಾಗೂ ಕೇಳ್ತಾ ಇರಿ ಅಂತ ಹೇಳ್ತಾರೆ. ಹೌದು, ನೀವು ಇಲ್ಲಿಗೆ ಬಂದಿರುವಂತಹ ಕಾರಣ ಸರ್ ಇಷ್ಟು ದೂರ ಅಂತ ಹೇಳಿದಾಗ, ಹಾಗೇನಿಲ್ಲ, ಸ್ವಲ್ಪ ಹೊಟ್ಟೆಯೊಳಗೆ ಕಾಲು ಜಾರಿ ಬಿದ್ದು ಕಾಲು ಏಟಾಗಿತ್ತು, ಸೊ ಹಾಗಾಗಿ ನಾನೇ ಬರಬೇಕಾಯಿತು. ಹಾಗೇನಿಲ್ಲ, ಅವಳಿಗೆ ಸ್ವಲ್ಪ ಭಯ ಪಟ್ಟಿದ್ಲು, ಅವಳಿಗೆ ಧೈರ್ಯನೂ ಹೇಳಿ ನಾವು ಎಕ್ಸಾಮ್ ಬರೆಯೋಕ್ಕೆ ಕೂರ್ಸೋಣ ಅಂತ ಹೇಳ್ಬಿಟ್ಟು ಬಂದೆ. ಅದಕ್ಕಿಂತ ಮುಂಚೆ ಎಂಟ್ರೆನ್ಸ್ ಎಕ್ಸಾಮ್ಗೆಲ್ಲ ನಾನೇ ಕರ್ಕೊಂಡು ಹೋಗಿದ್ನಲ್ಲ, ಸೊ ಹಂಗಾಗಿ ಈ ಸರಿನೂ ಕೂಡ ನಾವೇ ಬಿಟ್ಟು ಹೋಗೋಣ ಅಂತ ಬಂದು, ಅದರಲ್ಲಿ ಏನಿಲ್ಲ ಅಂತ ಹೇಳ್ತಾರೆ. ಆಗ ಟಿ ವಿ ಆ್ಯಂಕರ್ ಅವರು ಬೇಕು ಅಂತ ಉಬ್ಬತ್ತಿಸ್ತಾರೆ. ಬೇರೆ ಪಕ್ಷದವರು ಇದನ್ನು ನೀವು ಒಂದು ಗಿಮಿಕ್ಕಾಗಿ ತೊಗೊಂಡಿದ್ದೀರಾ ಅಂತ ಏನು ಮಾಡ್ತೀರಿ ಅಂತ ಹೇಳ್ತಾರೆ. ಸರ್ ಅದೆಲ್ಲ ಇಲ್ಲ, ನನ್ನ ಫ್ಯಾಮಿಲಿ ನನ್ನ ಕುಟುಂಬನ ರಾಜಕಾರಣಕ್ಕೆ ನಾನು ಎಳೆಯೋಕ್ಕೆ ಬರಲ್ಲ, ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆಗ ಭದ್ರೇಗೌಡನ ಕೇಳ್ತಾರೆ, ಸರ್ ಅಷ್ಟೊತ್ತಿಂದ ಎತ್ಕೊಂಡಿದ್ರಲ್ಲ, ನಿಮಗೆ ಭಾರ ಆಗಿಲ್ವಾ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ, ಏನು ಹೇಳ್ತಿದ್ಯಪ್ಪ ನೀನು, ಹೆಂಡತಿ ಅಂದಮೇಲೆ ಯಾಕೆ ಭಾರ ಆಯ್ತಾಳೆ, ಅವ್ಳ ಜೀವನ ಪೂರ್ತಿ ಅವಳು ಕಷ್ಟ ಸುಖ ಎಲ್ಲನೂ ಕೂಡ ಓದ್ಕೊಂಡಿರ್ತಾರೆ, ಅಂಥದ್ರಲ್ಲಿ ಪ್ರೀತಿಯಿಂದ ಎತ್ಕೊಂಡ್ರೆ ಯಾವ ಭಾರನೂ ಇಲ್ಲ ಅಂತ ಹೇಳ್ತಾರೆ. ಆಗ ವಿದ್ಯಾನ ಒಂದು ಕ್ವಶನ್ ಕೇಳ್ತಾರೆ, ಮೇಡಮ್ ನಿಮ್ಗೇನು ಅನ್ನಿಸ್ತಿದೆ ಅಂತ ಹೇಳ್ತಾರೆ. ನನಗೆ ನನ್ನ ಪೂರ್ವದ ಜನ್ಮದ ಪುಣ್ಯ ಅಂತ ಹೇಳ್ಬೋದು ಸರ್, ನಿಜವಾಗ್ಲೂ ಇಂಥ ಮಾವ ಇಂಥ ಗಂಡ ಸಿಕ್ಕಿರೋದು ನನಗೆ ಅದೃಷ್ಟ ಅಂತ ಹೇಳ್ಬೋದು. ನನ್ನ ಒಂದು ಬೆಂಬಲಕ್ಕೆ ನನಗೆ ಸ್ಫೂರ್ತಿ ನೀಡಿ ಎಕ್ಸಾಮ್ ಬರೆಯೋಕ್ಕೆ ನನ್ನನ್ನು ಕರ್ಕೊಂಬಂದಿದ್ದಾರೆ. ಹಾಗಾಗಿ ನನಗೆ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಟೈಮ್ ಆಯಿತು ಅಂದಾಗ ಶಿವರಾಮೇಗೌಡರು ಹೋಗ್ಲಪ್ಪ ಒಳಗೆ ಅಂತ ಹೇಳಿದಾಗ, ವಿದ್ಯಾ ಒಂದು ನಿಮಿಷ ಇರಿ ಅಂತ ಹೇಳ್ತಾರೆ. ಮಾವಯ್ಯ, ನಾನು ನಿಮ್ಮ ಹತ್ರ ಒಂದು ಕೇಳ್ತೀನಿ ಕೊಡ್ತೀನಿ ಅಂತ. ನನ್ನ ಹತ್ರ ಏನಾಯ್ತವ ನೀನೇ ಕೊಡೋಕ್ಕೆ, ನನಗೆ ತುಂಬ ದಿವಸದಿಂದ ಆಸೆ ಇದೆ ನಿಮ್ಮ ಪೆನ್ನಲ್ಲೇ ನಾನು ಎಕ್ಸಾಮ್ ಬರೀಬೇಕು ಅಂತ, ಹಾಗಾಗಿ ನಿಜವಾಗ ದಯವಿಟ್ಟು ನಿಮ್ಮ ಪೆನ್ನ ನನಗೋಸ್ಕರ ಕೊಡ್ತೀರಾ ಅಂತ ಹೇಳ್ತಾರೆ. ಅಯ್ಯೋ ಅದಕ್ಕೇನವ, ತಗೋ ನಿನಗೆ ಚೆನ್ನಾಗಿ ಬರೆದು ಒಳ್ಳೆಯ ಹೆಸರು ತಂದುಕೊಡು ಅಂತ ಹೇಳ್ತಾರೆ. ಆಯಿತು ಮಾವಯ್ಯ, ತುಂಬ ಥ್ಯಾಂಕ್ಸ್, ನಾನು ನಿಮ್ಮ ಕೀರ್ತಿನ ಮತ್ತಷ್ಟು ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ನನ್ನಿಂದ ಏನು ಸಹಾಯ ಆದತ್ತೋ ಅದನ್ನೆಲ್ಲ ಮಾಡ್ತೀನಿ ಮಾವಯ್ಯ ಅಂತ ಹೇಳಿ ಶಿವರಾಮೇಗೌಡರ ಹತ್ರ ಪೆನ್ ಇಸ್ಕೊಂಡು ಕಣ್ಣಿಗೆ ಹೊತ್ಕೊಂಡು ಇಟ್ಕೋತಾಳೆ. ಟೈಮ್ ಆಯಿತು ಇವಾಗ ಬನ್ನಿ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ, ಹೇ ಬಾರಿ ಚಂಪಿ, ಹೆಂಗೆ ಬರೀತಾಳೆ ಎಕ್ಸಾಮು, ನಾವು ನೋಡೋಣ ಒಳಗೆ ಹೋಗೋಣ ಅಂತ ಹೋದಾಗ ಎಕ್ಸಾಮ್ ರೆಡಿ ಸ್ಟಾರ್ಟ್ ಆಗಿರುತ್ತೆ. ಆಗ ಒಳಗಡೆ ಟಿ ವಿ ಆ್ಯಂಕರ್ ಅವ್ರು ಬರ್ತಾರೆ. ಹೇ ಯಾರು ನೀವು ಅಂತ ಕೇಳಿದಾಗ, ಶಿವರಾಮೇಗೌಡರು ಸೊಸೆ ಎಕ್ಸಾಮ್ ಬರೆಯೋಕ್ಕೆ ಅಂತ ಬರ್ತಿದ್ದಾರೆ, ಸೊ ಹಂಗಾಗಿ ನಮ್ಮ ಹತ್ರ ಪರ್ಮಿಷನ್ ಇದೆ ಸರ್, ನಾವು ಒಳಗೆ ಶೂಟ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಆಯಿತು ಮೇಡಮ್, ನೀವು ಕಿಟಕಿಯಿಂದ ಆಚೆ ನೀವು ಶೂಟ್ ಮಾಡ್ಕೋಬೇಕು, ಒಳಗೆ ಬಂದು ಡಿಸ್ಟರ್ಬ್ ಮಾಡಿಬಿಡಿ ಅಂತ ಹೇಳ್ತಾರೆ. ಓಕೆ ಆಯಿತು, ನಾವು ಹೊರಗಡೆನೇ ಇರ್ತೀವಿ ಅಂತ ಹೊರಗಡೆ ಹೋಗ್ತಾರೆ. ಆಗ ಭದ್ರ ವಿದ್ಯಾನ ಎತ್ಕೊಂಡು ಬರ್ತಾರೆ. ವಾಟ್ ಇಸ್ ದಿಸ್ ವಿದ್ಯಾ, ಏನಾಯಿತು ಅಂತ ಹೇಳ್ತಾರೆ. ಸರ್ ಅದು ಮನೇಲಿ ಸ್ವಲ್ಪ ಕಾಲು ಜಾರು ಬಿದ್ದು ಏಟಾಗಿದೆ, ಹಾಗಾಗಿ ನೆಲ ಕೂರೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಮೆಡಿಕಲ್ದು ನನ್ನ ಹತ್ರ ಪರ್ಮಿಷನ್ ಇದೆ ಸರ್ ಅಂತ ಹೇಳ್ತಾರೆ. ಹೌದಾ ಸರಿ ಅಂತ ಹೇಳ್ಬಿಟ್ಟು, ಚಂಪಾ ಅದನ್ನು ಕೊಡು ಸರ್ಗೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆಗ ಸರಿ ಆಯಿತು, ಇವ್ರು ಯಾರು ನಿಮ್ಮನ್ನು ಎತ್ಕೊಂಡಿರೋದು ಅಂತ ಹೇಳ್ತಾರೆ. ಇವರು ನಮ್ಮ ಹಸ್ಬೆಂಡ್ ಸರ್ ಅಂತ ಹೇಳ್ತಾರೆ. ಆಗ ಇಳಿಸ್ಬೋದಾ ಅಂತ ಕೇಳ್ತಾರೆ. ಇಲ್ಲ ಇಳಿಸ್ಬೇಡ ಕಣೋ ಅಂತಾಳೆ ಅಮ್ಮಮ್ಮ. ಏನು ಅಂದ್ಕೊಂಡ್ಬಿಟ್ಟಿದ್ಯಾ, ಅಲ್ಲಿಂದಲೇ ಉತ್ಕೊಂಬಂದಿದ್ಯಾ, ಹೋಗು ಅವಳ ಪಕ್ಕದಲ್ಲಿ ಕೂತ್ಕೋಗು ಅಂತ ಹೇಳಿ. ಅಮ್ಮಮ್ಮ ಎಕ್ಸಾಮ್ ಬರೆಯೋದು ಅವಳು, ನಾನೇನು ಮಾಡಲಿ, ಅಯ್ಯೋ ದೇವ್ರೆ, ಅರ್ಧ ಗಂಟೆಗೆ ಒಂದ್ಸಲ ಮುಲ ಮಚ್ಚ ಕೊಟ್ಟಿರ್ತಾರೆ ಕಣೋ, ಇದ್ರಲ್ಲಿ ನಾನು ಕೂತ್ಕೊಳ್ಳೋಕ್ಕಾಗತ್ತಾ, ಅದಕ್ಕೂ ಕೂಡ ಪರ್ಮಿಷನು ಅದರಲ್ಲಿ ತೊಗೊಂಡೇ ಇದ್ದೀವಿ ಗೊತ್ತಾಯ್ತಾ ಅಂತ ಕೇಳ್ತಾರೆ. ಆಗ ಅಮ್ಮಮ್ಮ ಇದ್ದಿದ್ದು ಪ್ರಿನ್ಸಿಪಲ್ನ ಲೆಕ್ಚರರ್ನ ಕೇಳ್ತಾರೆ. ಸರ್ ಹಿಂಗೆ ಅರ್ಧ ಗಂಟೆಗೆ ಒಂಚೂರ ಔಷಧಿ ಹಚ್ಚಬೇಕು, ಏನಾರ ಆದರೆ ಪಕ್ಕದಲ್ಲೇ ಇರಲಿ ಅಂತ ಹೇಳ್ತಾರೆ. ಜೊತೆಗೆ ಇವರು ಅವ್ರ ಗಂಡನೂ ಕೂತ್ಕೋಬೋದಾ ಅಂತ ಹೇಳ್ತಾರೆ. ಪರವಾಗಿಲ್ಲ, ಅವ್ರು ಮಾತ್ರ ಕೂತ್ಕೊಳ್ಳಿ, ನೀವು ಯಾರು ಕೂತ್ಕೋಬೇಡಿ, ನೀವೆಲ್ಲರೂ ಕೂಡ ಹೊರಡಿ ಇಲ್ಲಿಂದ ಹೇಳ್ತಾರೆ. ಸರಿ ಆಯಿತು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಭದ್ರ ಮತ್ತು ವಿದ್ಯಾ ಇಬ್ಬರೂ ಕೂಡ ಒಳಗಡೆ ಕೂರಿಸ್ಬಿಟ್ಟು ಅಮ್ಮಮ್ಮ ಚಂಪಿ ಇಬ್ಬರು ಕೂಡ ಬರ್ತಾರೆ. ಆಗ ಆ್ಯಂಕರಿಂಗ್ ಹೋಗ್ಬಿಟ್ಟು, ಏ ಆ್ಯಂಕರು ಚೆನ್ನಾಗಿ ವೀಡಿಯೋ ಇಟ್ಕೊ ಅಂತ ಹೇಳ್ತಾರೆ. ಸರಿ ಆಯ್ತಜ್ಜಿ, ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊತಿದ್ದೀನಿ, ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು, ನಾನು ಮಾಡ್ತೀನಿ ಸುಮ್ಮನಿರು ಅಂತ ಹೇಳ್ತಾರೆ. ನನ್ನ ಕಡೆ ವಿದ್ಯಾ ಎಕ್ಸಾಮ್ ಬರೆಯೋಕ್ಕೆ ಅಂತ ತಯಾರು ಮಾಡಿ ದೇವ್ರನ್ನ ನೆನೆಸ್ಕೊತಾ ಇರ್ತಾಳೆ. ಭದ್ರಿಗೆ ಮಾತ್ರ ಫುಲ್ ಕೋಪ ಬರ್ತಿರುತ್ತೆ. ಬರೆಯೋದಿವಳು, ಹೆಸರು ತಗೊಳ್ಳೋದಿವಳು, ನನ್ನನ್ನು ಯಾಕೆ ಇಲ್ಲಿ ಕೂರಿಸ್ಕೊಂಡಿದ್ದಾಳೆ, ಮಾಡೋ ಕೆಲಸ ಇಲ್ಲ, ಈ ಮುದುಕಿಗೆ ಮಾಡ್ತೀನಿ ತಡಿ ಅಂತ ಹೇಳಿ ಅನ್ಕೋತಿರ್ತಾನೆ.